ಹಲೋ ಗಾಯ್ಸ್, ವೆಲ್ಕಮ್ ಟು ಅ ಚಾನಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ನಮ್ಮ ಟಾಪಿಕ್ ಏನಂದ್ರೆ, ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನನ್ನ ಎಲ್ಲರಿಗೂ ಇಷ್ಟ ಆಗಬೇಕು, ನನ್ನ ಹತ್ರ ಎಲ್ಲರೂ ಬಂದು ಮಾತಾಡಬೇಕು ಅಂತ. ಸೊ ನೀವೆಂಗೆ ಎಲ್ಲರ ಫೇವ್ರೇಟ್ ಆಗಿರೋದು ಅನ್ನೋದಕ್ಕೆ ಒಂದು 10 ಟಿಪ್ಸ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ನೀವು ಎಲ್ಲರ ಫೇವ್ರೇಟ್ ಆಗಿ ಇರಬೇಕು ಅಂತ ಇದ್ರೆ ನೀವು ಫಸ್ಟು ನಿಮ್ಮ ಕ್ಯಾರೆಕ್ಟರ್ನ ನೀವೇ ಇಷ್ಟಪಡಬೇಕು. ಯಾಕಂದ್ರೆ ನಿಮ್ಮ ಕ್ಯಾರೆಕ್ಟರ್ನ ನೀವೇ ಲವ್ ಮಾಡಬೇಕಾದ್ರೆ ಬೇರೆಯವರು ನಿಮ್ಮ ಕ್ಯಾರೆಕ್ಟರ್ನ ಇಷ್ಟಪಡ್ತಾರೆ. ಅದನ್ನ ಬಿಟ್ಟು ನಿಮ್ಮನ್ನ ನೀವೇ ಇಷ್ಟಪಡ್ತಿಲ್ಲ, ಲವ್ ಮಾಡ್ತಿಲ್ಲ ಅನ್ಬೇಕಾದ್ರೆ ಬೇರೆಯವ್ರಿಗೆ ಖಂಡಿತವಾಗ್ಲೂ ನಿಮ್ಮನ್ನ ಇಷ್ಟ ಆಗಲ್ಲ. ಸೊ ಫಸ್ಟು ನಿಮ್ಮನ್ನ ನೀವೇ ಲವ್ ಮಾಡಕ್ ಸ್ಟಾರ್ಟ್ ಮಾಡಿ. ನಾವು ನಂಬರ್ 2, ಬಿ ಯೋರ್ ಸೆಲ್ಫ್. ಸೊ ನೀವು ಯಾವತ್ತೂ ಯಾರಿಗೋಸ್ಕರನೂ ನಿಮ್ಮ ಗುಣನ ಕಳ್ಕೊಳಕ್ ಹೋಗ್ಬೇಡಿ. ನೀವೆಂಗ್ ನ್ಯಾಚುರಲ್ ಆಗಿ ಬಿಹೇವ್ ಮಾಡ್ತೀರೋ ಅದೇ ಥರನೇ ಬಿಹೇವ್ ಮಾಡಿ. ದಯವಿಟ್ಟು ಬೇರೆಯವ್ರ ಥರ ಇಮಿಟೇಟ್ ಮಾಡ್ಕೊಂಡು ಅವ್ರನ್ನ ಕಾಪಿ ಮಾಡಕ್ ಹೋಗ್ಬೇಡಿ. ನೀವೆಂಗಿದ್ದೀರೋ ಅದೇ ನಿಮಗೆ ಚಂದ. ಸೊ ನಿಮ್ಮ ಒರಿಜಿನಾಲಿಟಿನ ಯಾವತ್ತೂ ಕಳ್ಕೊಳಕ್ ಹೋಗ್ಬೇಡಿ. ಅದೇ ಥರ ನಿಮ್ಮನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಅವ್ನು ಹಂಗಿದ್ದಾನೆ, ನಾನು ಹಿಂಗಿದ್ದೀನಿ ಅಂತ ನಿಮ್ಮನ್ನ ನೀವೇ ಕೀಳಾಗಿ ನೋಡಕ್ ಹೋಗ್ಬೇಡಿ. ಸೊ ನೀವಾಗಿರಿ, ಅಷ್ಟು ಸಾಕು. ನಾವು ನಂಬರ್ 3, ಲಿಸನ್ ಟು ಅದರ್ಸ್. ಸೊ ಯಾರೋ ಒಬ್ರು ಅವ್ರ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಳ್ಕೊಂತಿದ್ದಾರೆ ಅನ್ಬೇಕಾದ್ರೆ ಅದನ್ನ ಚೆನ್ನಾಗಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಅದನ್ನ ಬಿಟ್ಟು ಅವ್ರೇನೋ ಹೇಳ್ತಿರ್ಬೇಕಾದ್ರೆ ನೀವು ಮೊಬೈಲ್ ಫೋನ್ನ ಯೂಸ್ ಮಾಡೋದು, ಇಲ್ಲ ಆ ಕಡೆ ಈ ಕಡೆ ಅಂತ ನೋಡ್ತಾ ಇರೋದು. ಸೊ ಈ ಥರ ಎಲ್ಲ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ಅವ್ರು ಹೆವಿ ಅಪ್ಸೆಟ್ ಆಗ್ಬಿಡ್ತಾರೆ. ಸೊ ಯಾರೋ ಒಬ್ರು ಏನೋ ಹೇಳ್ತಿದ್ದಾರೆ ಅಂದ್ರೆ ಅದನ್ನ ಚೆನ್ನಾಗಿ ಕಿವಿ ಕೊಟ್ಟು ಲಿಸನ್ ಮಾಡಿ. ಅದು ತುಂಬಾ ತುಂಬಾ ಮುಖ್ಯ. ನಾವು ನಂಬರ್ 4, ಅವಾಯ್ಡ್ ಲೂಸ್ ಟಾಕ್. ಸೊ ಕೆಲವೊಬ್ರು ಮಾತಾಡಕ್ ಚಾನ್ಸ್ ಸಿಕ್ತು ಅಂದ್ಬಿಟ್ಟು ಲೊಡ ಅಂತ ಮಾತಾಡ್ತಾನೆ ಇದ್ಬಿಡ್ತಾರೆ. ಸೊ ನೀವು ಈ ಥರ ಎಲ್ಲ ಮಾತಾಡ್ಬೇಕಾದ್ರೆ ನಿಮ್ಮ ಆಪೋಸಿಟ್ ಅಲ್ಲಿರೋರು ಒಂದು 10 ನಿಮಿಷ ಚೆನ್ನಾಗಿ ಕೇಳಿಸ್ಕೊತಿರೋ ಥರ, ಲಿಸನ್ ಮಾಡ್ತಿರೋ ಥರ ಆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಯಾವಾಗ ಇವನ ಹತ್ರ ಇಂದ ತಪ್ಸ್ಕೊಂಡು ಹೋಗೋದು ಅನ್ನೋ ರೇಂಜಲ್ಲೆಲ್ಲ ಥಿಂಕ್ ಮಾಡ್ತಾ ಇರ್ತಾರೆ. ಮತ್ತೆ ಅವ್ರು ನಿಮ್ಮನ್ನ ನೆಕ್ಸ್ಟ್ ನೋಡ್ಬೇಕಾದ್ರೂ ಅಯ್ಯೋ ಬಂದ್ಬಿಟ್ಟ ಗುರು ಇವನು ಅನ್ನೋ ರೇಂಜಲ್ಲೆಲ್ಲ ಥಿಂಕ್ ಮಾಡ್ತಾರೆ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಸುಮ್ಮನೆ ಮಾತಾಡ್ತಾ ಇರಕ್ಕೆ ಹೋಗ್ಬೇಡಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾತಾಡಿ, ಅಷ್ಟು ಸಾಕು. ನಾವು ನಂಬರ್ 5, ಸ್ಮೈಲ್. ಸೊ ಇದು ಬಂದು ತುಂಬಾನೇ ಇಂಪಾರ್ಟೆಂಟು. ಯಾಕಂದ್ರೆ ಯಾರೋ ಒಬ್ರು ಏನೋ ಒಂದನ್ನ ನಿಮ್ಮ ಹತ್ರ ಹೇಳ್ತಿರ್ಬೇಕಾದ್ರೆ ನೀವು ಮುಖಾನ ಸಪ್ಪಿಗೆ ಏನ್ ಗುರು ಇದು ಜೀವನ ಅನ್ನೋ ತರ ಬೋರಿಂಗ್ ಆಗಿ ಇಟ್ಕೊಂಡಿದ್ರೆ ಅವ್ರಿಗೆ ನಿಮ್ಮ ಹತ್ರ ಹೇಳ್ಬೇಕು ಅನ್ಕೊಂಡಿರೋದನ್ನ ಹೇಳಕ್ಕೆ ಮನ್ಸು ಬರಲ್ಲ. ಅದೇ ತರ ನೀವು ಏನನ್ನಾದ್ರೂ ಒಬ್ರ ಹತ್ರ ಹೇಳ್ತಿರ್ಬೇಕಾದ್ರೆ ಅವ್ರ ಮುಖಾನ ಗುರ್ರ ಅಂತ ಇಟ್ಕೊಂಡಿದ್ರೆ ಅವಾಗ್ಲೂ ನಿಮ್ಗೆ ಹೇಳ್ಬೇಕು ಅಂತ ಅನ್ಸಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀನಿ, ನೀವು ಏನನ್ನಾದ್ರೂ ಹೇಳ್ತಿರ್ಬೇಕಾದ್ರೆ ಇಲ್ಲ ಏನನ್ನಾದ್ರೂ ಕೇಳಿಸ್ಕೊತಿರ್ಬೇಕಾದ್ರೆ ನಿಮ್ಮ ಮುಖದಲ್ಲಿ ಯಾವಾಗ್ಲೂ ಒಂದು ಸ್ಮೈಲ್ ಇರಬೇಕು. ಸೊ ಅವಾಗ್ಲೇ ಅದು ನಿಮ್ಮಿಬ್ಬರ ಮಧ್ಯೆ ಒಂದು ಕನೆಕ್ಷನ್ ಮತ್ತೆ ಒಂದು ಒಳ್ಳೆ ಫೀಲ್ನ ಕೊಡುತ್ತೆ. ನಾವು ನಂಬರ್ 6, ಪಾಸಿಟಿವ್ ಥಿಂಕಿಂಗ್. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡೋರ್ನ ಕಂಡ್ರೆ ಜನರಲ್ ಆಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಪರ್ಸನಲ್ ಆಗೇ ಹೇಳ್ತೀನಿ, ನನಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋರ್ನ ಕಂಡ್ರೆ ಇಷ್ಟನೇ ಆಗಲ್ಲ. ಫಾರ್ ಎಕ್ಸಾಂಪಲ್, ನಾನು ನನ್ನ ಫ್ರೆಂಡ್ಸ್ ಹತ್ರ ಹೋಗ್ಬಿಟ್ಟು ಮಗ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಮಗ ಯೂಟ್ಯೂಬ್ ಚಾನಲ್, ನಿನ್ನ ಹತ್ರ ಕ್ಯಾಮ್ರಾ ಇಲ್ಲ, ನಿನಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ, ನೀನು ಸಿಂಗಲ್ ಆಗಿ ಯೂಟ್ಯೂಬಲ್ಲಿ ಏನು ಮಾಡೋಕ್ಕಾಗುತ್ತೆ. ಸೊ ಈ ಥರ ಎಲ್ಲ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಸೊ ನನಗೆ ಹೆವಿ ಟೆನ್ಷನ್ ಆಗ್ಬಿಡುತ್ತೆ. ಮಗ ನೀನು ನನಗೆ ಎಂಕರೇಜ್ಮೆಂಟ್ ಮಾಡದೇ ಇದ್ರೂ ಸರಿ, ಡಿಸ್ಕರೇಜ್ಮೆಂಟ್ ಮಾಡಬೇಡ ಅನ್ನೋ ರೀತಿ ಎಲ್ಲ ಫೀಲ್ ಆಗ್ಬಿಡುತ್ತೆ. ಸೊ ನಾನಿಲ್ಲಿ ನಿಮ್ಮನ್ನ ಫೇಲ್ಯೂರ್ ಬಗ್ಗೆ ಥಿಂಕೇ ಮಾಡಬೇಡಿ ಅಂತ ಏನು ಹೇಳ್ತಿಲ್ಲ. ನೀವೊಂದು ವಿಷಯನ ತಗೊಂಡ್ರೆ ಅದ್ರಲ್ಲಿ ಹೆಂಗ್ ಫೇಲ್ಯೂರ್ ಆಗುತ್ತೆ, ಅದನ್ನ ಹೆಂಗ್ ರೆಕ್ಟಿಫೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೋದೇ ಹೊರತು ನೀವು ಯಾವಾಗ್ಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ಅದರಿಂದ ಏನೇನೂ ಆಗಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಯಾವಾಗ್ಲೂ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿರಿ. ನಾವು ನಂಬರ್ 7, ಒಬ್ರ ಬಗ್ಗೆ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಚಾಡಿನೇ ಹೇಳೋದು, ಅವ್ನಂಗೆ ಇವ್ನ ಹಿಂಗೆ ಅಂತ ಅವ್ರ ಬೆನ್ನಿಂದೆ ಮಾತಾಡೋದು. ಸೊ ಇದು ಬಂದು ತುಂಬಾನೇ ಒಂದು ಮೋಸವಾಗಿರೋ ಒಂದು ಹ್ಯಾಬಿಟ್. ಸೊ ಆದಷ್ಟು ಇದನ್ನ ಅವಾಯ್ಡ್ ಮಾಡಕ್ ಟ್ರೈ ಮಾಡಿ. ಯಾಕಂದ್ರೆ ಯಾರೋ ಒಬ್ರು ಇನ್ನೊಬ್ರ ಬಗ್ಗೆ ನಿಮ್ಮ ಹತ್ರ ಬಂದು ಏನೋ ಹೇಳ್ತಿದಾರಂದ್ರೆ ಅವ್ರ ಪಕ್ಕ ನಿಮ್ ಬಗ್ಗೆನೂ ಇದೇ ತರ ಬೇರೆಯೊಬ್ರ ಹತ್ರ ಹೋಗ್ಬಿಟ್ಟು ಹೇಳೇ ಹೇಳ್ತಾರೆ. ಸೊ ಆದಷ್ಟು ಆ ತರ ಪೀಪಲ್ಸ್ನೆಲ್ಲ ನಿಮ್ಮ ಹತ್ರ ಸೇರ್ಸ್ಕೊಳಕ್ ಹೋಗ್ಬೇಡಿ, ಅವರಿಂದ ಸ್ವಲ್ಪ ದೂರನೇ ಇರಿ. ಅದೇ ತರ ಒಬ್ರು ಇಲ್ದಿರೋ ಟೈಮಲ್ಲಿ ಅವ್ರ ಬಗ್ಗೆ ಮಾತಾಡೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ನಾವು ನಂಬರ್ 8, ನೀವೆಲ್ಲರ ಹತ್ರನೂ ಜಾಲಿಯಾಗಿ ಫನ್ ಆಗಿ ಕೈಂಡ್ ಆಗಿರಿ. ಸೊ ಈ ತರ ಇದ್ರೇನೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದೇ ತರ ನೀವು ಒಬ್ರ ಹತ್ರ ಪಳಗ್ತಿರ್ಬೇಕಾದ್ರೆ ದಯವಿಟ್ಟು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ಪಳಗಕ್ಕೆ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್, ಏನೋ ಒಂದು ಅವನ ಹತ್ರ ಬೇಕು ಅನ್ನೋದಕ್ಕೋಸ್ಕರ ಫ್ರೆಂಡ್ ಆಗಿರೋ ತರ ಆಕ್ಟ್ ಮಾಡಕ್ ಹೋಗ್ಬೇಡಿ. ನೀವೇ ಯೋಚನೆ ಮಾಡಿ, ಯಾರೋ ಒಬ್ರು ಏನೋ ಒಂದು ನಿಮ್ಮ ಹತ್ರ ಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ಹತ್ರ ಬಂದು ಚೆನ್ನಾಗಿ ಮಾತಾಡ್ಸೋದು ಇಲ್ಲ ಪಳಗೋದು ಮಾಡಿದ್ರೆ ನಿಮ್ಗೆ ಕೋಪ ಬರುತ್ತಾ ಬರಲ್ವಾ? ಸೊ ಅದಕ್ಕೆ ಹೇಳ್ತಿದ್ದೀನಿ, ನೀವು ಪಳಗ್ಬೇಕಾದ್ರೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ದೆ ಪಳಗಿ. ನಾವು ನಂಬರ್ 9, ಎಂಕರೇಜ್ ಅಂಡ್ ಕಾಂಪ್ಲಿಮೆಂಟ್ಸ್. ಸೊ ಒಬ್ರು ಮಾಡೋ ವಿಷಯ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಸಿದ್ರೆ ಅದನ್ನ ಓಪನ್ ಆಗಿ ಯೋಚನೆ ಮಾಡದೆ ಅಪ್ರಿಶಿಯೇಟ್ ಮಾಡಿ. ಅದೇ ತರ ಅವ್ರು ಹಾಕೊಂಡಿರೋ ಡ್ರೆಸ್ಸು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಸಿದ್ರೆ ಮಸ್ತಾಗಿದೆ ಮಗ ಡ್ರೆಸ್ಸು ಅನ್ನೋ ತರ ಕಾಂಪ್ಲಿಮೆಂಟ್ ಮಾಡಿ. ಅದೇ ತರ ಎಂಕರೇಜ್ ಮಾಡಿ. ಯಾಕಂದ್ರೆ ಎಂಕರೇಜ್ ಮಾಡೋರ್ನೇ ಎಲ್ಲರೂ ತುಂಬಾ ಇಷ್ಟಪಡೋದು. ನಾವು ಲಾಸ್ಟ್ ಅಂಡ್ ಫೈನಲ್ ಒನ್, ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅದೇನಂದ್ರೆ,
ಈ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು. ಸೊ ಈ ಎಲ್ಲ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ಎಲ್ಲರಿಗೂ ನಿಮ್ಮನ್ನ ಇಷ್ಟ ಆಗುತ್ತೆ. ಸಿ ಯು.